ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ನಿಮ್ಮಯ ಮಹಿಮೆ ಉಸುರಾಲೆನ್ನಳಬಲ್ಲ, ಪಶುಪತಿಯ ಪಾದವನು ಕಂಡೆ ದೇವ. ಯಾರು ಎನಗೆಂದು ಕೇಳಿದರೆ ಮಾರಹರ ಶರಣರ ಮಗನಾನೆಂದು, ನಮ್ಮಪ್ಪ ಬಸವಣ್ಣ ನಮ್ಮವ್ವ ನೀಲವ್ವ, ನಮ್ಮ ಬಂಧು ಬಳಗ ಶಿವಶರಣರು ಎನ್ನವರು ಕಳುಹಿಸಲು ನಾ ಬಂದೆ ಮರ್ತ್ಯಕ್ಕೆ, ಹಿಂದೆ ಮಾಡಿದ ಸಾಲ ತಿದ್ದುವುದಕ್ಕೆ. ಹಿಂದೆ ಮಾಡಿದ ಸಾಲ ತಿದ್ದಿ ಋಣಗಳಳಿದು ನಾ ಬಂದೆ ನೋಡಪ್ಪ ಶರಣರ ಬಳಿಗೆ. ಬಸವ ನಿಮ್ಮಯ ಮಹಿಮೆ ಉಸುರಲೆನ್ನಳವಲ್ಲ, ಪಶುಪತಿಯ ಪಾದವನು ಕಂಡೆ ದೇವ. ಬಸವ ನಿಮ್ಮಯ ಮಹಿಮೆ ಉಸುರಲೆನ್ನಳಬಲ್ಲ, ಪಶುಪತಿಯ ಪಾದವನು ಕಂಡೆ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಮಾನವನ ಶಕ್ತಿಗಳನ್ನ 5 ಭಾಗವಾಗಿ ವಿಭಾಗಿಸಬಹುದು. 5 ರೀತಿಯ ಶಕ್ತಿಗಳು ನಿಮಗೆಲ್ರಿಗೂ. ದೈಹಿಕ ಶಕ್ತಿ, ಎರಡನೇದು ಮಾನಸಿಕ ಶಕ್ತಿ ಅಥವಾ ಎರಡನೇದು ಪ್ರಾಣಶಕ್ತಿ ಅಂತ ಹೇಳ್ಬೋದು. ದೈಹಿಕ ಶಕ್ತಿ, ಪ್ರಾಣಶಕ್ತಿ, ಆಮೇಲೆ ಮಾನಸಿಕ ಶಕ್ತಿ, ಬುದ್ಧಿಶಕ್ತಿ ಮತ್ತು ಭಾವನಾ ಶಕ್ತಿ. ಈ 5 ಶಕ್ತಿಗಳಿಗೆ ಅನುಸಾರವಾಗಿ 5 ಯೋಗಗಳು ಹುಟ್ಕೊಂಡಿದ್ದಾವೆ. ಅದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಕಾಯಿಲೆ ಹುಷಾರು ಮಾಡ್ಕೊಳ್ಳೋದಿರಬಹುದು, ಬಂದಂತಹ ಕಷ್ಟಗಳನ್ನ, ಸಮಸ್ಯೆಗಳನ್ನ ನಿವಾರಿಸಿಕೊಳ್ಳೋದಿರಬಹುದು, ಆನಂದ ಮಾರ್ಗವನ್ನು ಕಂಡುಕೊಳ್ಳೋದಿರಬಹುದು. ಇವೆಲ್ಲವಕ್ಕೂ ಕೂಡ ಮಾನವ 5 ಶಕ್ತಿಗಳನ್ನು ಬಳಸಬೇಕು ಅಂತ ಕಾಣುತ್ತೆ. ಈ 5 ಶಕ್ತಿಗಳನ್ನು ಬಳಸ್ಕೊಂಡು ಹುಟ್ಟಾದಂತಹ ಯೋಗಗಳು ಅಂದ್ರೆ, ಯಾರೋ ಒಬ್ಬ ಹೆಚ್ಚು ಒಂದನ್ನು ಬಳಸ್ತಾನೆ, ಅದಕ್ಕೆ ಆ ಯೋಗ ಅಂತ ಕರೀತಾರೆ. ಉದಾಹರಣೆಗೆ ಒಬ್ಬ ರೈತ, ಅವನಿಗೆ ಓದೋದಕ್ಕೆ ಸಮಯ ಸಿಕ್ಕಲ್ಲ, ಓದೋ ಮನಸ್ಸು ಇರಲ್ಲ, ಅವನು ಚೆನ್ನಾಗಿ ದುಡಿತಾನೆ. ಬೆಳಗ್ಗೆಯಿಂದ ರಾತ್ರಿ ತನಕ, ಎದ್ದಾಗಿನಿಂದ ಮಲಗಿಕೊಳ್ಳುವ ತನಕ ದುಡಿತಾನೆ. ಅದು ದೈಹಿಕ ಶಕ್ತಿ. ಒಬ್ಬ ಕಾರ್ಮಿಕ, ಒಬ್ಬ ಕೂಲಿಕಾರ, ಇವೆಲ್ಲ ದೈಹಿಕ ಶಕ್ತಿಗಳು. ಇದಕ್ಕೆ ಕರ್ಮಯೋಗ ಅಂತ ಕರೆದು. ಎರಡನೇದು ಹಠಯೋಗ, ಅಂದ್ರೆ ಪ್ರಾಣಶಕ್ತಿಯನ್ನು ಬಳಸ್ಕೊಂಡು ಮಾಡುವಂತಹದ್ದು ಹಠಯೋಗ ಅಂತ ಕರೀತಾರೆ. ಉದಾಹರಣೆಗೆ ಯಾವುದೋ ಒಂದು ಆಸನ, ದೇಹವನ್ನ ತಿರುಗಿಸೋದು, ಶಿರಸಾಸನ ಹಾಕೋದು, ಆಮೇಲಿಂದ ಒಂಟಿ ಕಾಲಲ್ಲಿ ನಿಂತು ತಪಸ್ಸು ಮಾಡೋದು, ಇವೆಲ್ಲ ಪ್ರಾಣಶಕ್ತಿ. ಇದಕ್ಕೆ ಪ್ರಾಣಶಕ್ತಿ ಬಹಳ ಮುಖ್ಯ. ಒಂದೇ ಆಸನದಲ್ಲಿ 3 ಗಂಟೆಗಳ ಕಾಲ ಕೂತ್ಕೊಳ್ಳೋದು, ಇದು ಕೂಡ ಹಠಯೋಗ. ಆಮೇಲೆ ಮನಸ್ಸಿನ ಯೋಗ, ಅದನ್ನೇ ಅಷ್ಟಾಂಗ ಯೋಗ ಅಂತ ಕೂಡ ಕರೀತಾರೆ. ಧ್ಯಾನ ಅಲ್ಲಿ ಪ್ರಮುಖ. ಯಮ ನಿಯಮ ಆಸನಗಳನ್ನ ರೂಢಿ ಮಾಡಿಕೊಂಡು, ಅಲ್ಲಿ ಕಾಯಕದ ಬಗ್ಗೆ ಮಾತಾಡಲ್ಲ ಅವರು. ಅದರ ಅರ್ಥ ಕಾಯಕ ಮಾಡ್ಲಾರ್ದೆ ಜೀವನ ಆಗತ್ತೆ ಅಂತಲ್ಲ, ಆದ್ರೆ ಅಲ್ಲಿ ಕಾಯಕ ಪ್ರಧಾನ ಅಲ್ಲ. ಇದಕ್ಕೆ ಧ್ಯಾನ ಯೋಗ ಅಂತ ಕರೆದ್ರು. ಮುಂದಿಂದು ಜ್ಞಾನ ಯೋಗ, ಅಂದ್ರೆ ಬುದ್ಧಿಯಿಂದ
ವಿಚಾರ ಮಾಡ್ತಾ 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 ಅಥವಾ ತನಗೆ ತಿಳಿದಂತಹ ಜ್ಞಾನವನ್ನ ಇನ್ನೊಬ್ಬರಿಗೆ ಪ್ರಸಾರ ಮಾಡ್ತಾ ಮಾಡ್ತಾ ಈಗ ಸಿದ್ದೇಶ್ವರ ಸ್ವಾಮಿಗಳು ಜ್ಞಾನಯೋಗಿ ಅಂತಾನೆ ಕರೀತಾರ. ಅಲ್ಲಿ ಜ್ಞಾನವೇ ಪ್ರಧಾನ, ದೇಹ ಪ್ರಧಾನ ಅಲ್ಲ, ಪ್ರಾಣ ಪ್ರಧಾನ ಅಲ್ಲ, ಧ್ಯಾನವೂ ಅಲ್ಲಿ ಪ್ರಧಾನ ಅಲ್ಲ. ಅವ್ರದ್ದೇ ಧ್ಯಾನ ಮಾಡಿಸ್ತಿರ್ಲಿಲ್ಲ, ಪ್ರವಚನವೇ ಒಂದು ಧ್ಯಾನ ಅಂತ ಕರೀತಿದ್ರು, ಹೇಳ್ತಿದ್ರು. ಅದು ಜ್ಞಾನಯೋಗ. ಬುದ್ಧಿ ಅಲ್ಲಿ ಬಹಳ ಪ್ರಮುಖವಾಗಿ ಕೆಲಸ ಮಾಡುತ್ತೆ. ಜ್ಞಾಪಕ ಶಕ್ತಿ, ಅಧ್ಯಯನ ಮಾಡೋದು, ಇದೆಲ್ಲ ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ. ಇನ್ನು ಸಾಮಾನ್ಯ ಜನರಿಗೆಲ್ಲ ಅನುಕೂಲ ಆಗುವಂತ ಒಂದು ಯೋಗ ಇದೆ, ಅದು ಭಾವನಾ ಶಕ್ತಿಯನ್ನ ಒಳಗೊಂಡಂತಹದ್ದು, ಹೃದಯದ ಭಾವನೆ. ಅಲ್ಲಿ ಭಕ್ತಿ ಯೋಗ ಅಂತ ಕರೀತಾರೆ ಅದಕ್ಕೆ. ಅಂದ್ರೆ ಒಂದು ದೇವರನ್ನ ಆಶ್ರಯಿಸಿ, ಒಂದು ಮೂರ್ತಿಯನ್ನ ಆಶ್ರಯಿಸಿ, ಇನ್ನು ಎಲ್ಲರನ್ನೂ ಪ್ರೇಮಿಸೋದು, ಎಲ್ಲರನ್ನೂ ಪ್ರೀತಿಸೋದು, ಎಲ್ಲರನ್ನೂ ಪರಮಾತ್ಮನ ಅಂಶ ಅಂತ ಕಾಣೋದು, ಇದು ಭಕ್ತಿ ಯೋಗ ಅಂತ ಕರೀತಾರೆ. ವಿಚಾರ ಮಾಡಿ ನೋಡಿದ್ರೆ ಎಲ್ಲಾ ಯೋಗಗಳ ತಳಹದಿ ಈ ಭಕ್ತಿ ಯೋಗವೇ. ಭಕ್ತಿ ಇಲ್ಲ ಅಂದ್ರೆ ಅಲ್ಲಿ ಯೋಗನೇ ಇಲ್ಲ. ಒಂದು ಮತ್ತೆ ಇನ್ನೊಂದು ನಾವು ಸರಿಯಾಗಿ ತಿಳ್ಕೋಬೇಕು. ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡವರು ಅನ್ನಿಸ್ಕೊಂಡಂತವರು ಕೂಡ ಮಾಡಿದ ತಪ್ಪೇನಪ್ಪ ಅಂದ್ರೆ, ನಮ್ಮ ದೇಶದಲ್ಲಿ ಒಂದೇ ಅಲ್ಲ, ಒಟ್ಟು ಈ ಧರ್ಮ ಮುಖಂಡರುಗಳು ನಾವು ಹೇಳೋದೇ ಸರಿ, ಇನ್ ಬಾಕಿಯವ್ರದ್ದು ತಪ್ಪು ಅನ್ನೋದು ಒಂದು ಭಾವನೆ ಬೆಳೆಸ್ಬಿಟ್ರು. ಅವ್ರು ಅದಕ್ಕೆ ಒತ್ತು ಕೊಟ್ಟಿರ್ತಾರೆ, ಕೊಡ್ಲಿ, ಒತ್ತು ಕೊಡೋದೇನು ತಪ್ಪಲ್ಲ. ಆದರೆ ಯಾವುದೇ ಒಂದು ಯೋಗ, ಯಾವುದೇ ಒಂದು ಪದ್ಧತಿ ತನ್ನಿಂದ ತಾನೇ ಸ್ವತಂತ್ರ ಅಲ್ಲ. ಜ್ಞಾನಯೋಗ ಬುದ್ಧಿಯನ್ನ ಬೆಳೆಸಿ ಮಾಡುವಂತಹದ್ದಿದ್ರು ಕೂಡ ಆ ಬುದ್ಧಿ ಇರೋದೆಲ್ಲಿ? ಶರೀರದಲ್ಲೇ ತಾನೇ. ನೇರವಾಗಿ ಕೂತ್ಕೊಳ್ಳಕ್ಕೆ ಬರದೆ ಹೋದ್ರೆ ಅಥವಾ ಓಡಾಡಕ್ಕೆ ಬರದೆ ಹೋದ್ರೆ ಬುದ್ಧಿಯನ್ನ ಏನ್ ಬೆಳೆಸ್ಕೊಳಕ್ ಸಾಧ್ಯ? ಆದ್ರಿಂದ ಬುದ್ಧಿ ಯೋಗ ಅದ ಜ್ಞಾನ ಯೋಗ ಇರಲಿ, ಧ್ಯಾನ ಯೋಗ ಇರಲಿ, ಅಥವಾ ಕರ್ಮಯೋಗ ಇರಲಿ, ಹಠಯೋಗ ಇರಲಿ, ಯಾವುದೇ ಇದ್ರೂ ಕೂಡ ಒಂದು ಯೋಗವನ್ನು ಬಿಟ್ಟು ಇನ್ನೊಂದು ಯೋಗ ಬದುಕಕ್ಕೆ ಸಾಧ್ಯವೇ ಇಲ್ಲ, ಅಸ್ತಿತ್ವದಲ್ಲಿರಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ಶರಣರು ಮತ್ತು ಮಹರ್ಷಿ ಅರವಿಂದರು ಪೂರ್ಣ ಯೋಗ ಅಂತ ಕರೆದ್ರು, ಶರಣರು ಅದಕ್ಕೆ ಶಿವಯೋಗ ಅಂತ ಕರೆದ್ರು. ಶಿವಯೋಗದಲ್ಲಿ ಯಾವುದನ್ನು ಬೇಡ ಅಂತ ಹೇಳೋದಿಲ್ಲ. ನೀನು ಲಿಂಗ ಪೂಜೆ ಕೂತ್ಕೋಬೇಕಾದ್ರೆ 1 ಗಂಟೆ 2 ಗಂಟೆ ಲಿಂಗ ಪೂಜೆ ಕೂತ್ಕೋಬೇಕಾದ್ರೆ ಒಂದು ಆಸನವನ್ನು ರೂಢಿ ಮಾಡ್ಕೋಬೇಕಾಗ್ತದೆ. ಹಠಯೋಗ ಆಯ್ತು. ಭಕ್ತಿ ಇದ್ರೇನೆ ಅವನು ಗುರುವಿನ ಹತ್ರ ಹೋಗ್ತಾನೆ, ಶಿಷ್ಯ ಲಿಂಗ ದೀಕ್ಷೆ ಪಡ್ಕೊಳ್ತಾನೆ, ಅಲ್ಲಿ ಭಕ್ತಿ ಯೋಗ ಬಂತು. ಆಮೇಲಿಂದ ಜ್ಞಾಪಕ ಇಟ್ಕೋಬೇಕು ವಚನಗಳನ್ನ, ಅದು ಜ್ಞಾನಯೋಗ ಆಯ್ತು. ಆಮೇಲೆ ಮನಸ್ಸನ್ನ ಕೇಂದ್ರೀಕರಿಸಲೇಬೇಕು ಶಿವಯೋಗ ಮಾಡ್ಬೇಕಾದ್ರೆ, ತ್ರಾಟಕ ಯೋಗ ಅಂತ ಕರೀತಾರೆ. ಲಿಂಗದಲ್ಲಿ ದೃಷ್ಟಿಯನ್ನು ಇಟ್ಟು ಮನಸ್ಸನ್ನ ಏಕಾಗ್ರಗೊಳಿಸೋದು ಧ್ಯಾನ ಯೋಗ. ಅಂದ್ರೆ ಎಲ್ಲಾ ಯೋಗಗಳು ಕೂಡ್ಕೊಂಡು ಶಿವಯೋಗದಲ್ಲಿ. ಅದಕ್ಕೆ ಯಾರೇ ಯೋಗ ಮಾಡ್ತಕ್ಕಂಥವ್ರು ನನ್ನ ಯೋಗವೇ ಶ್ರೇಷ್ಠ, ನಿಮ್ದೆಲ್ಲ ಕನಿಷ್ಠ ಅಂದ್ರೆ ಅವನ ಯೋಗ ಅರ್ಥ ಆಗಿಲ್ಲ ಅಂತಾನೆ ಅನ್ಕೊಂಬಿಡಿ. ಇನ್ನು ನನ್ನ ಧರ್ಮವೇ ಶ್ರೇಷ್ಠ, ನಿಮ್ ಧರ್ಮ ಅಷ್ಟೇನ್ ಚೆನ್ನಾಗಿಲ್ಲ ಅಂದ್ರೆ ಅವನು ಏನೋ ಉದ್ದೇಶ ಇಟ್ಕೊಂಡಿದ್ದಾನೆ. ಅಂದ್ರೆ ಅಹಂಕಾರ ಇರ್ಬೋದು, ಇಲ್ಲ ತನ್ನ ಧರ್ಮವನ್ನು ಪ್ರಚಾರ ಮಾಡೋ ಗುರಿ ಇರ್ಬೋದು, ಇಷ್ಟೇ. ಆದ್ರಿಂದ ಈಗ ವಿಜ್ಞಾನ ನೋಡಿ, ನಿಮ್ಗೆಲ್ಲ ಗೊತ್ತಿದೆ, ವಿಜ್ಞಾನದ ABCD ಗೊತ್ತಿದೆ. ಅಲ್ಲಿ ಕೆಮಿಸ್ಟ್ರಿ ಅಂತ ಇರ್ತದೆ, ಬಯಾಲಜಿ ಅಂತ ಇರುತ್ತೆ, ಫಿಸಿಕ್ಸ್ ಅಂತ ಇರುತ್ತೆ,
ಇನ್ನು ಒಂದೊಂದು ಸಬ್ಜೆಕ್ಟಲ್ಲೂ ಬೇರೆ ಬೇರೆ ವಿಭಾಗಗಳು ಬರ್ತಾ ಇದ್ದಾವೆ ಇವಾಗ. ಆದ್ರೆ ಅಲ್ಲಿ ಜಗಳ ಆಡೋದಿಲ್ಲ. ನನ್ನ ಫಿಸಿಕ್ಸ್ ಬಹಳ ಶ್ರೇಷ್ಠ, ನಿನ್ನ ಕೆಮಿಸ್ಟ್ರಿ ಸರಿ ಇಲ್ಲ, ನಿನ್ನ ಕೆಮಿಸ್ಟ್ರಿ ಉಪಯೋಗ ಇಲ್ಲ ಅಂತ ಯಾರು ಜಗಳ ಆಡಲ್ಲ. ಹಂಗೆ ಧರ್ಮದ ವಿಷಯದಲ್ಲಿ ಬಂದಾಗಲೂ ಕೂಡ ಅವ್ರು ಯಾವುದೇ ಪೂಜಾ ಪದ್ಧತಿಯನ್ನು ಅನುಸರಿಸ್ಲಿ, ಯಾವುದೇ ಯೋಗ ಮಾಡಲಿ, ನಾವು ಅಲ್ಲಗಳಿತಕ್ಕಂಥದ್ದು ನಮ್ದೇ ಬಹಳ ಚೆನ್ನಾಗಿದೆ, ನಿಮಗೆ ಚೆನ್ನಾಗಿಲ್ಲ ಅನ್ನುವಂಥದ್ದು ಅದು ಒಳ್ಳೆ ಲಕ್ಷಣ ಅಲ್ಲ. ಅದರಲ್ಲೂ ಇವತ್ತು 21ನೇ ಶತಮಾನ ಅಂದ್ರೆ, ಅಥವಾ 19ನೇ ಶತಮಾನದಿಂದನೂ ಜಗತ್ತಿನಲ್ಲಿ ವಿಜ್ಞಾನ ಬಹಳ ಪ್ರಧಾನವಾದ ಸ್ಥಾನ ಪಡ್ಕೊಂಡಿದೆ. ಜೊತೆಗೆ ಅನೇಕ ಸಂಕುಚಿತ ಭಾವನೆಗಳೆಲ್ಲ ಹೋಗಿ ಭಾಷೆ, ದೇಶ, ಜಾತಿ, ಕುಲ, ಗೋತ್ರ ಇವೆಲ್ಲ ಸಂಕುಚಿತತೆಗಳು ಹೋಗಿ ಮನುಷ್ಯ ಒಟ್ಟಾಗಿ ಬದುಕಬೇಕು. ಇಲ್ಲಿ ಮತ್ತೆ ಗುಂಪುಗಳು ಬರ್ತಿದಾವೆ, ಪಕ್ಷ ಅದು ಇದು ಗುಂಪುಗಳು ಬರ್ತಿದಾವೆ. ಆದ್ರೂ ಪರವಾಗಿಲ್ಲ, ಅಷ್ಟೊಂದು ಜಗಳ ಮಾಡಕ್ಕೆ ಅವಕಾಶ ಇಲ್ಲ. ಮತ್ತು ಯಾರದನ್ನು ಯಾರೋ ತಿರಸ್ಕಾರ ಮಾಡಂಗಿಲ್ಲ. ಮೊದಲು ವಿಜ್ಞಾನ ಬರಕ್ ಮುಂಚೆ ಎಲ್ಲಾ ಧರ್ಮಗಳು ಕೂಡ ಒಂದು ಧರ್ಮವನ್ನ ಇನ್ನೊಂದು ಧರ್ಮ ಹಳಿತಾ ಇತ್ತು. ತನ್ನ ಧರ್ಮದ ಶ್ರೇಷ್ಠ ಅಂಶಗಳನ್ನು ಹೇಳಿ ನಿಮ್ಮ ಧರ್ಮದ ಕನಿಷ್ಠ ಅಂಶಗಳನ್ನು ಎತ್ತಿ ತೋರಿಸಿ ಧರ್ಮವನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದೇ ಬಹಳ ನಡೆದಿದೆ ಜಗತ್ತಿನಲ್ಲಿ. ಎಲ್ಲ ಧರ್ಮಗಳು ಹಂಗೆ ಮಾಡಿದ. ಆದ್ರೆ ಈ ವಿಜ್ಞಾನ ಧರ್ಮದ ಯುಗದಲ್ಲಿ ಧರ್ಮ, ತತ್ವ, ಜ್ಞಾನ ಇವುಗಳನ್ನು ಎಷ್ಟು ಬೇಕಷ್ಟು ಬಳಸ್ಕೊಂಡು ಎಲ್ಲರಿಗೂ ಬದುಕುವ ಹಕ್ಕಿದೆ, ಎಲ್ಲರೂ ಸಮಾನರು ಅನ್ನುವಂಥದ್ದೇನು ಬಂದಿದೆ. 12ನೇ ಶತಮಾನದಲ್ಲಿ ಬಸವಾದಿ ಪ್ರಮುಖರು, ಶರಣರು ಇದಕ್ಕೆ ಪ್ರಯತ್ನ ಪಟ್ಟರು. ಆದ್ರೆ ಅಲ್ಲೂ ಬೇರೆ ಬೇರೆ ತೊಂದರೆಗಳಾಗಿ ಅದನ್ನು ಸಾರ್ವತ್ರಿಕಗೊಳಿಸಕ್ಕಾಗಲಿಲ್ಲ. ಮುಖ್ಯವಾಗಿ ರಾಜಕೀಯ ವ್ಯವಸ್ಥೆ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ. ಅವಾಗ ರಾಜರ ಕಾಲ ಇತ್ತು. ಪುಣ್ಯವಶಾತ್ ಇವಾಗ ಪ್ರಜಾಪ್ರಭುತ್ವ ಬಂದು ಪ್ರಜೆಗಳು ಪ್ರಭುಗಳಾದರು. 5 ವರ್ಷಕ್ಕೋ 4 ವರ್ಷಕ್ಕೋ ಒಮ್ಮೆ ತಮ್ಮ ಹಕ್ಕನ್ನು ಚಲಾಯಿಸುವ ಅವಕಾಶವನ್ನು ಪಡ್ಕೊಂಡ್ರು, ಮತದಾನದ ಹಕ್ಕು. ಆದ್ರಿಂದ ಎಲ್ಲರಿಗೂ ಬೆಳೆಯುವ, ಬಾಳುವ ಅವಕಾಶ ಸಿಗ್ತಾ ಇದೆ. ನಿಜವಾಗಿ ಎಲ್ಲಾ ಪ್ರವಾದಿಗಳು ಬಯಸಿದ್ದು ಇದನ್ನೇ. ಆದ್ರೆ ಕೊಡೋ ವಿಧಾನ ಏನಿತ್ತಲ್ಲ ಅದು ಸಮರ್ಪಕವಾಗಿರ್ಲಿಲ್ಲ. ಅವಾಗ ರಾಜಕೀಯವನ್ನ ಬಿಟ್ಟು, ಅಧಿಕಾರವನ್ನ ಬಿಟ್ಟು ನೀವು ಜಗತ್ತಿನಲ್ಲಿ ಸಮಾನತೆಯನ್ನು ತರಕ್ಕಾಗಲ್ಲ. ರಾಜಕೀಯ ವ್ಯವಸ್ಥೆ ಸುಧಾರಣೆ ಆಗದೆ ಹೋದ್ರೆ, ಪ್ರಜಾಪ್ರಭುತ್ವ ಬರದೆ ಹೋದ್ರೆ ಸಮಾನತೆ, ಭ್ರಾತೃತ್ವ ಮತ್ತು ಏನು 3 ತತ್ವಗಳು ಬಹಳ ಮುಖ್ಯವಾಗಿ ಸಮಾನತೆ, ಸಹೋದರತೆ, ಇನ್ನೊಂದೇನೋ ಇದೆ. ಫ್ರೆಂಚ್ ಕ್ರಾಂತಿ ನಡೆದಿದ್ದು ಈ 3ಕ್ಕಾಗಿ. ಸಮಾನತೆ, ಸಹೋದರತೆ, ಇನ್ನೊಂದೇನೋ ಒಂದು ಮರ್ತು ಬಿಟ್ಟಿದ್ದೀನಿ ನಾನು. ಒಟ್ಟು ಇವುಗಳನ್ನ ಸ್ಥಾಪನೆ ಮಾಡುವಾಗ ನಾವು ಪೂಜಾ ಪದ್ಧತಿಗಳನ್ನಾಗ್ಲಿ ಅಥವಾ ಮತ್ತೊಂದನ್ನಾಗ್ಲಿ ಕಡ್ಡಾಯವಾಗಿ ಎಲ್ರಿಗೂ ಒಂದೇ ಇರಬೇಕು ಅಂತ ಬಯಸಕ್ಕಾಗಲ್ಲ, ಬಯಸಬಾರ್ದು. ಅವರವರಿಗೆ ಇಷ್ಟವಾದ ಪೂಜಾ ಪದ್ಧತಿಯನ್ನು ಮಾಡ್ಕೊಂತ, ಅವ್ರಿಗೆ ಇಷ್ಟವಾದ ಯೋಗ ಪದ್ಧತಿಯನ್ನು ಅನುಸರಣೆ ಮಾಡ್ತಾ, ದೇಶದ ವಿಷಯ ಬಂದಾಗ ಎಲ್ಲರೂ ಒಂದು. ಅದಕ್ಕೆ ಕೆಲವು ಕಾನೂನುಗಳನ್ನ ನಿರ್ಮಾಣ ಮಾಡ್ತು ನಮ್ಮ ಸಂವಿಧಾನ. ಇದೇ ರೀತಿ ಹೋಗ್ಬೇಕೆಲ್ಲರೂ. ಒಳ್ಳೆ ಪದ್ಧತಿ ಅದು, ಬಹಳ ಒಳ್ಳೆ ಪದ್ಧತಿ. ಅದಕ್ಕೆ ನೋಡಿ 75, 76, 77 ವರ್ಷ ಆದ್ರೂ 78ನೇ ವರ್ಷಕ್ಕೆ ಬಂದ್ರು ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಸ್ವಲ್ಪ ಭಿನ್ನಾಭಿಪ್ರಾಯಗಳಿರ್ತವೆ ಈ ಜಗತ್ತಿನ ಮೇಲೆ, ಅದಿರೋದೆ ಇರ್ಲಿ. ಭಿನ್ನಾಭಿಪ್ರಾಯಗಳಿರೋದು ತಪ್ಪೇನಲ್ಲ. ಆದ್ರೆ ಯಾರ ಮೇಲೂ ದಬ್ಬಾಳಿಕೆ ಅಥವಾ ಶೋಷಣೆ
ಮಾಡಂಗಿಲ್ಲ. ಇದು ಬಹಳ ಒಳ್ಳೆ ಯೋಗ ಪದ್ಧತಿ. ಇದೊಂದು ಪ್ರಜಾಪ್ರಭುತ್ವ ಯೋಗ ಅಥವಾ ಕಾನೂನು ಯೋಗ. ಇದೊಂದು ಅದನ್ನ ನಾವು ಅರ್ಥ ಮಾಡಿಕೊಂಡು ಇನ್ನು ಅಂತರಂಗ ಶುದ್ಧಿ, ಅಂತರಂಗ ಸಾಧನೆ ಕಡೆಗೂ ಗಮನ ಹರಿಸ್ಬೇಕು. ಇದರಲ್ಲಿ ಶಾಂತಿ ಸಿಕ್ಕಲ್ಲ ಕೊನೆ ತನಕ. ಅಮೆರಿಕ, ಇಂಗ್ಲೆಂಡ್ ನೋಡಿದ್ರು 200-300 ವರ್ಷ ಪ್ರಜಾಪ್ರಭುತ್ವ ಇದ್ರೂ ಅಂತರಂಗದ ಪ್ರಗತಿ ಆಗ್ತಾ ಇಲ್ಲ ಅಲ್ಲಿ. ಅದನ್ನು ನಾವು ಬೆಳೆಸ್ಕೋಬೇಕು. ಆ ನಿಟ್ಟಿನಲ್ಲಿ ಗಮನ ಕೊಡಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.